ಹಾಯ್ ನಮಸ್ತೆ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ದೇವರ ಆಶೀರ್ವಾದದಿಂದ ಈ ಮೊದಲನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ತುಮಕೂರಿಂದ ಕಾರವಾರ ಬಸ್ ಹತ್ಕೊಂಡು ಹೇಗೆ ಗೋಕರ್ಣ ಮತ್ತು ಹೊನ್ನಾವರ ನೋಡೋದು ಅಂತ ತೋರಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಇನ್ನಷ್ಟು ವಿಡಿಯೋಗಾಗಿ ಸಪೋರ್ಟ್ ಮಾಡಿ. ನೋಡಿ, ನಾವೀಗ ತುಮಕೂರು ಬಸ್ ಸ್ಟಾಪಲ್ಲಿದ್ದೀವಿ. ತುಂಬ ರಶ್ ಇದೆ ರಜಾ ಇರೋದ್ರಿಂದ. ಆದಷ್ಟು ರಜಾ ದಿನಗಳಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ. ಪ್ಲಾಟ್ಫಾರಮ್ 11 ಕಾರವಾರ ಬಸ್ ಬರುತ್ತೆ 7:30ಗೆ ಅಂತ ಹೇಳಿದ್ರು. ಬಟ್ ಲೇಟ್ ಆಯ್ತು ಸ್ವಲ್ಪ, 9:30 ಬಸ್ ಬಂತು. ಗೋಕರ್ಣ ಬಸ್ ಸ್ಟಾಪು. ಗೋಕರ್ಣದಿಂದ ನಾವು ಗೋಕರ್ಣಕ್ಕೆ ಸೀದಾ ಬಸ್ ಇಲ್ಲ, ಕ್ರಾಸಿಗೆ ಬಂದು ಇಳಿದು ಮತ್ತೆ 7:30 ಆಗಿತ್ತು ನಾವು ಬಂದಾಗ. ಅಲ್ಲಿಂದ ಇನ್ನೊಂದು ಬಸ್ಸಿಗೆ ಬಂದ್ವಿ. ನೋಡಿದ್ದು ಗೋಕರ್ಣ ಬಸ್ ಸ್ಟಾಪ್. ವಾಕಬಲ್ ಡಿಸ್ಟೆನ್ಸೇ ಇರುತ್ತೆ. ಬಸ್ ಇಳಿದ ತಕ್ಷಣ ನೋಡಿ ಎಷ್ಟು ಚೆಂದ ಉಂಟು ಈ ಲಿಂಗ. ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಈಚೆಗಡೆ ಬಂದು ಅಲ್ಲಿ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ. ರೈಟ್ ಸೈಡ್ಗೆ ಹೋದರೆ ಒಂದು 200 ಕಿಲೋಮೀಟರ್ಸು. ನೀವು ಬೇಕಿದ್ದರೆ ರೂಮ್ ಮಾಡ್ಕೋಬೋದು, ಇಲ್ಲ ಬೀಚಲ್ಲಾದರೂ ನೋಡಿ. ನಾವೀಗ ಬೀಚ್ ಹತ್ರ ಬಂದಿದ್ದೀವಿ. ಎಷ್ಟು ಚೆಂದ ಇದೆ. ತುಂಬ ಪ್ರೆಷರ್ ವರ್ಕಲ್ಲಿ ಈ ಥರ ಬಂದುಬಿಟ್ಟು ಆಟ ಆಡ್ತಿದ್ರೆ ಎಷ್ಟು ಚೆಂದ ಇರುತ್ತೆ. ಆದಷ್ಟು ಟ್ರಿಪ್ಪು ಮಾಡಿ, ವಯಸ್ಸಿದ್ದಾಗ ಟ್ರಿಪ್ ಮಾಡಿ, ಎಂಜಾಯ್ ಮಾಡಿ ಅಷ್ಟೇ. ಇಲ್ಲ ನಾವು ರೂಮ್ ಮಾಡಲ್ಲ ಅಂದರೆ ಅಲ್ಲೇ ವಾಶ್ರೂಮ್ಸ್ ಇರುತ್ತೆ. ಬಟ್ ಏನು ಅಷ್ಟು ಕ್ಲೀನ್ ಇರಲ್ಲ. ಒಂದು ಪರ್ ಪರ್ಸನ್ 20 ರೂಪೀಸ್ ತೊಗೋತಾರೆ. ಬಟ್ ಒನ್ ಡೇಗೆ ಓಕೆ. ಇದು ನೋಡಿ, ಗೋಕರ್ಣ ಟೆಂಪಲ್ನ ಮುಖ್ಯ ದ್ವಾರ ಆಗಿರುತ್ತೆ. ತುಂಬ ರಶ್ ಇತ್ತು. ನಾವು ಬೀಚಿಂದ ಕ್ಯೂನಲ್ಲಿ ನಿಂತಿದ್ವಿ. ಬಟ್ ಒಂದು ಏನು ಬೇಜಾರು ಅಂದರೆ ಒಳಗಡೆ ಹೋದ್ವಿ, ಅಲ್ಲಿ ಕುಡಿಯೋಕ್ಕೆ ನೀರು ಸಹ ಇಲ್ಲ. ಏನು ಅಷ್ಟು ಫೆಸಿಲಿಟಿ ಕಡಿಮೆ ಇದೆ. ನೀರು ಕ್ಯಾರಿ ಮಾಡಿ ಅಂತ ಹೇಳ್ತೀನಿ. ಬಟ್ ಕಂಪಲ್ಸರಿ ಬಾಯ್ಸ್ಗೆ ಪಂಚೆ ಇರುತ್ತೆ ಆ್ಯಂಡ್ ಸ್ಯಾರಿ ಆ ಡ್ರೆಸ್ ಇರುತ್ತೆ, ಜೀನ್ಸ್ ಇರಲ್ಲ ಅಂತ. ನಮಗೆ 2 hours ಆಯಿತು ದರ್ಶನ ಆಗೋಕ್ಕೆ. ಲಗೇಜ್ ಕೌಂಟ್ರು ಕೂಡ ಇರುತ್ತೆ, ಊಟದ ವ್ಯವಸ್ಥೆನೂ ಕೂಡ ಅಲ್ಲೇ ಇರುತ್ತೆ. ಮತ್ತು ನಾವು ಗೋಕರ್ಣ ಬಸ್ ಸ್ಟಾಪಿಗೆ ನಡ್ಕೊಂಡೇ ಬಂದ್ವಿ. 200 ಮೀಟರ್ಸ್ ಆರಾಮಾಗಿ ನಡಿಬೋದು. ಬೀಚಲ್ಲೆಲ್ಲ ಆಟ ಆಡಿಕೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಬಸ್ ಸ್ಟಾಪಿಗೆ ಬಂದಾಗ 2 o'clock ಆಗಿತ್ತು. ಈಗ ನಾವು ಮತ್ತೆ 1 hourಗೆ ಹೋಗ್ತಾ ಇದ್ದೀವಿ. 1 hourಗೆ ಹೋಗೋಕ್ಕೆ ಕುಮಟಾ ಬಸ್ ಹತ್ಬೋದು. ತೋರಿಸ್ತೀನಿ ನೋಡಿ ಟೈಮ್. ಇದು ನೋಡಿ, ಇದು ಟೈಮ್ ಟೇಬಲ್, ಬಸ್ ಟೈಮ್ ಟೇಬಲ್ಲು. ಸ್ಕ್ರೀನ್ಶಾಟ್ ತೊಗೊಳ್ಳಿ. ಗೋಕರ್ಣದಿಂದ 1 hourಗೆ ಎಷ್ಟು ಗಂಟೆಗಿದೆ ಅಂತ ಒಂದು ಟೈಮ್ ಟೇಬಲ್ ಇರುತ್ತೆ. ಬಟ್ ಮುರುಡೇಶ್ವರಕ್ಕೂ ಎಷ್ಟು ಗಂಟೆಗಿದೆ ಅಂತ ತೋರಿಸಿದೆ. 1 hourಗೆ ಬಂದಿದ್ದೀವಿ. ನಾವು ಬಂದಾಗ ಆಲ್ರೆಡಿ ಲೇಟ್ ಆಗಿತ್ತು, ಬೋಟಿಂಗ್ ಹೋಗೋಕ್ಕಾಗಲಿಲ್ಲ. ಬಟ್ ಇಡಗುಂಜಿ ಟೆಂಪಲ್ ಜಾತ್ರೆ ಇದೆ ಅಂದರು. ನಾವು ಅಲ್ಲಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅರ್ಧ ಗಂಟೆಗೆ ಒಂದೊಂದು ಬಸ್ ಸಿಗ್ತವೆ, ಸಿಟಿ ಬಸ್ಸು. 1 hour ಇಂದನೇ ಸಿಗ್ತವೆ. ಒಂದು 15 ಕಿಲೋಮೀಟರ್ಸ್ ಆಗುತ್ತೆ. ಇದು ನೋಡಿ, ಇಡಗುಂಜಿ ಟೆಂಪಲ್ನ ರಥ ಆಗಿರುತ್ತೆ. ಮಾರ್ನಿಂಗ್ ಎಲ್ಲ ರಥೋತ್ಸವ ಮುಗ್ದೋಗಿತ್ತು ನಾವು ಹೋದಾಗ. ಬಟ್ ಅಷ್ಟೇ ಜನ ಕೂಡ ಇದ್ದರು. ದೇವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು. ಇದು ನೋಡಿ, ಗಣಪತಿ ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಂತೂ ತುಂಬ ಖುಷಿ ಆಯಿತು ನೋಡಿ ದೇವ್ರನ್ನ. ಅಷ್ಟು ದೂರದಿಂದ 600 ಕಿಲೋಮೀಟರು ಹೋಗಿದ್ದಕ್ಕೂ ಒಂಥರ ಸಾರ್ಥಕ ಆಯಿತು ಅನ್ನಿಸ್ತು. ದೇವರೇ ಎಲ್ಲರಿಗೂ ಕಾಪಾಡಪ್ಪ. ನಾವು 1 day ಅಷ್ಟೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಅದರಲ್ಲಿ ಗೋಕರ್ಣ ಬೀಚು ಒಂದು 1 hour ಇಡಗುಂಜಿ ಟೆಂಪಲ್ನ ನೋಡಿಕೊಂಡು ನಾವು ರಿಟರ್ನ್ ಆದ್ವಿ. ಇದಕ್ಕೆಲ್ಲ ಎಷ್ಟು ಖರ್ಚಾಯ್ತಪ್ಪ ಅಂದರೆ 3000 ಆಯಿತು 3 ಮೆಂಬರ್ಸಿಗೆ.